ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನಾವು ಆಲ್ರೆಡಿ ಮಾರ್ಗಶಿರ ಮಾಸಕ್ಕೆ ಬಂದಿದ್ದೀವಿ. ಮಾರ್ಗಶಿರ ಮಾಸ, ಧನುರ್ಮಾಸ, ಯಾವ ಥರ ಬೇಕಾದರೂ ಕರಿಬಹುದು. ಈ ಮಾರ್ಗಶಿರ ಮಾಸದಲ್ಲಿ ನಾವು ಬಹಳ ಹೆಚ್ಚು ಅಂತ ಹೇಳಿದ್ರೆ, ಈಗ ಕಾರ್ತಿಕ ಮಾಸ ಕಳೆದು ನಾವು ಮಾರ್ಗಶಿರ ಮಾಸಕ್ಕೆ ಎಂಟ್ರಾದ್ವಿ. ನಾವು ಕಾರ್ತಿಕ ಮಾಸದಲ್ಲಿ ಶಿವನ ಒಂದು ಆರಾಧನೆ, ದೀಪಾರಾಧನೆ ಹೆಚ್ಚು ಮಾಡ್ಕೊಳ್ತೀವಿ. ಅದರೊಟ್ಟಿಗೆ ವಿಷ್ಣುವಿನ ಆರಾಧನೆಯೂ ಸಹ ನಾವು ಮಾಡ್ಕೊಳ್ತೀವಿ. ಅದೇ ರೀತಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ವಿಷ್ಣುವಿಗೆ ಅಂತಾನೆ ಈ ಮಾಸ ಸಂಪೂರ್ಣವಾದ ಒಂದು ಮಾಸ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಂಥ ಒಂದು ವಿಷ್ಣುವಿನ ಈ ಒಂದು ಮಾರ್ಗಶಿರ ಮಾಸದಲ್ಲಿ ನಮಗೆ ಶ್ರೀಕೃಷ್ಣನೇ ಹೇಳಿದಾನೆ, ಈ ಒಂದು ಮಾರ್ಗಶಿರ ಮಾಸ ಅನ್ನೋದು ತುಂಬಾ ಪವಿತ್ರವಾದದ್ದು. ಅಂದ್ರೆ ನಾವು ಭಗವಂತನಿಗೆ ನೋಡಿ, ಯಾಕೆ ಅಂತ ಹೇಳಿದ್ರೆ, ಈ ಮಾರ್ಗಶಿರ ಮಾಸದಲ್ಲಿ ನಮಗೆ ಸಾಕಷ್ಟು ಹಬ್ಬಗಳು ಅಂತಾನೆ ಹೇಳ್ಬೋದು. ಅಂದ್ರೆ ನಾವು ಸುಬ್ರಹ್ಮಣ್ಯ ಷಷ್ಠಿ, ಚಂಪಾ ಷಷ್ಠಿ, ಆಮೇಲೆ ಎಂಥದ್ದು ವೈಕುಂಠ ಏಕಾದಶಿ ಇರಬಹುದು, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿರ್ಬೋದು, ಓಂ ಶಕ್ತಿ ಮಾಲಾಧಾರಿಗಳಿರಬಹುದು, ಈ ಥರ ಎಲ್ಲ. ಆಮೇಲೆ ದತ್ತಾತ್ರೇಯನ ಒಂದು ಜಯಂತಿ ಬರೋ ಅಂಥದ್ದು, ಈ ಥರದ್ದೆಲ್ಲ ಸಾಲು ಸಾಲು ಎಲ್ಲ ಒಂದು ಈವೆಂಟ್ಸ್ ಅಂತ ಏನು ಹೇಳ್ತೀವಲ್ವಾ, ಇದನ್ನ ಹೊತ್ತು ತಂದಿರುವಂಥದ್ದೇ ಈ ಒಂದು ಮಾರ್ಗಶಿರ ಮಾಸ ಅಂತ ಕರೆಯುವಂಥದ್ದು. ಅದರಲ್ಲಿ ವಿಷ್ಣುವಿಗೆ ಬಹಳ ಬಹಳ ಒಂದು ಇಷ್ಟವಾದಂಥ ಮಾಸ. ನಾವು ಎಲ್ಲರೂ ನಮಗೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೊಳ್ಳೋವಂಥ ಮಾಸ. ಯಾಕೆ ಹೇಳಿ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋವಂಥ ಮಾಸ ಅಂತ ಹೇಳಿದ್ರೆ, ವಿಷ್ಣುವಿನ ಆರಾಧನೆ ಎಲ್ಲಿ ನಡೆಯುತ್ತೋ ಅಲ್ಲಿ ತಾಯಿ ಮಹಾಲಕ್ಷ್ಮಿಯ ಒಂದು ಸಾನ್ನಿಧ್ಯ ಇದ್ದೇ ಇರುತ್ತೆ. ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಇದ್ದೇ ಇರುತ್ತೆ. ಯಾರೆಲ್ಲ ನಾವು ವಿಷ್ಣು ಅಂದ ತಕ್ಷಣ ಲಕ್ಷ್ಮೀ ವೆಂಕಟೇಶ, ಲಕ್ಷ್ಮೀ ಶ್ರೀನಿವಾಸ, ಲಕ್ಷ್ಮೀ ನಾರಸಿಂಹ, ರಾಮ, ಕೃಷ್ಣ, ಪಾಂಡುರಂಗ, ವಿಠಲ, ನೀವು ಯಾವ ಒಂದು ಗೋವಿಂದನ ಒಂದು ಪೂಜೆಯನ್ನ ಮಾಡ್ತಾ ಹೋಗ್ತಿರೋ ಅಲ್ಲಿ ತಾಯಿ ಮಹಾಲಕ್ಷ್ಮಿಯ ಒಂದು ಸಾನ್ನಿಧ್ಯ ಇದ್ದೇ ಇರುತ್ತೆ, ಕೃಪಾ ಕಟಾಕ್ಷ ಇದ್ದೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ಈ ಮಾರ್ಗಶಿರ ಮಾಸದಲ್ಲಿ ಪ್ರತಿಯೊಬ್ಬರು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಬೇಕು ಅಂತಾನೆ ಇರೋವಂಥದ್ದು. ಅರ್ಲಿ ಮಾರ್ನಿಂಗ್ ಅಂದ್ರೆ ಏನ್ ಹೇಳಿ, ಬ್ರಾಹ್ಮಿ ಮುಹೂರ್ತ ಅನ್ನೋದು ಎಷ್ಟೋ ಜನರಿಗೆ ಕನ್ಫ್ಯೂಷನ್ ಆಗುವಂಥದ್ದು. ಇಲ್ಲಿ ನಾನು ಹೇಳಕ್ಕೆ ಹೊರಟಿರುವಂಥದ್ದು ಏನು ಅಂದ್ರೆ, ಬೆಳಿಗ್ಗೆ ಎದ್ದು ನೋಡಿದ್ರೆ ಇನ್ನು ನಕ್ಷತ್ರಗಳು ಕಾಣಿಸ್ತಾ ಇರುತ್ತೆ. ಅಂತ ಸಂದರ್ಭದಲ್ಲೇನೆ ನಾವು ವೈಕುಂಠದಲ್ಲಿ ವಿಷ್ಣುವಿಗೆ ಒಂದು ಅಭಿಷೇಕ, ಅಲಂಕಾರ. ವಿಷ್ಣು ಅಂದ್ರೇನೆ ಅಲಂಕಾರ ಪ್ರಿಯ. ಎಲ್ಲದೂ ಪೂಜಾ ಕೈಕರ್ಯಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಅಂತ ಸಂದರ್ಭದಲ್ಲೇನೆ ನಾವು ಪೂಜೆ ಮಾಡಿದ್ರೆ, ಎಷ್ಟೋ ಜನರು ಯಾರಿಗೆಲ್ಲ ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು, ಇಂಥವರೆಲ್ಲ ಈ ಒಂದು ಮಾರ್ಗಶಿರ ಮಾಸದಲ್ಲಿ, ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜಾ ಕೈಕರ್ಯಗಳನ್ನ ಮಾಡೋದಷ್ಟೇ ಅಲ್ಲ, ಎಷ್ಟೋ ತರ ವಿಧಿವಿಧಾನಗಳ ಪೂಜೆಗಳನ್ನ ಮಾಡ್ತಾರೆ ಹೊರಗಡೆ ಹೋಗ್ಬಿಟ್ಟು. ಸೊ ದೇವಸ್ಥಾನದ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೂ ನಿಮ್ಗೆ 8-9 ಗಂಟೆ ಒಳಗಡೆಗೆಲ್ಲ ದೇವರ ದರ್ಶನ ಆದ್ಮೇಲೆ ಎರಡನೇ ಪೂಜೆ ಅಂತ ಮಾಡೋದೇ ಇಲ್ಲ, ಮತ್ತೆ ಆರತಿ ಅಂತಾನೂ ಮಾಡಲ್ಲ. ಎಷ್ಟೋ ಗೋವಿಂದನ, ವೆಂಕಟೇಶ್ವರನ, ಶ್ರೀನಿವಾಸನ, ನರಸಿಂಹನ ದೇವಸ್ಥಾನಗಳು ಬಾಗ್ಲೆ ಹಾಕ್ಬಿಡುತ್ತೆ. ಅಂದ್ರೆ ಅಷ್ಟರೊಳಗಡೆಗೆ ಎಲ್ಲ ಪೂಜೆಗಳು ಆಗ್ಬಿಡ್ಬೇಕು ಅಂತ ಹೇಳಿ. ಇಂಥ ಈ ಮಾರ್ಗಶಿರ ಮಾಸ ಎಲ್ಲ ಒಂದು ವಿಶೇಷಗಳನ್ನು ಹೊತ್ತು ತಂದಿರುವಂತ ಈ ಮಾರ್ಗಶಿರ ಮಾಸದಲ್ಲಿ ತಾಯಿ ಭದ್ರಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ಯಾಕೆ ಅಂದ್ರೆ ವಿಷ್ಣುವಿನ ನಾಮಸ್ಮರಣನೆ, ವಿಷ್ಣುವಿನ ಆರಾಧನೆನೆ ಎಲ್ಲಿ ಹೋದ್ರು ಏನೇ ಆದ್ರೂ ಗೋವಿಂದ ಗೋವಿಂದ ಅನ್ನುವಂಥ ನಾಮಸ್ಮರಣೆ ನಿಮಗೆ ಕೇಳಿಸ್ತಾ ಇರುವಾಗ ನಿಮಗೆ ಏನಾಗುತ್ತೆ, ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ. ಇಲ್ಲಿ ವಿಶೇಷವಾಗಿ ಭದ್ರಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮಗಾಗತ್ತೆ ನೋಡಿ. ಇದು ನಾನು ತುಂಬಾ ಯಾರಿಗೂ ಇದು ಮೆಥಡ್ಗಳು ಇದ್ರೂ ಕೂಡ ಒಂದು ಸಿಂಪಲ್ ಆಗೇನೆ ನಾನು ಎಲ್ಲರಿಗೂ ಹೇಳುವಂಥದ್ದು. ಯಾರೆಲ್ಲ ಮನೆಯಲ್ಲಿ ನಿತ್ಯ ಲಕ್ಷ್ಮಿಯ ಪೂಜೆಯನ್ನ ಮಾಡೋ ಅಂಥವ್ರು, ನಿತ್ಯ ಕಳಸ ಇಡ್ತೀರಿ ಅಲ್ವಾ, ನಿತ್ಯ ಕಳಸ ಇಡೋ ಅಂಥವ್ರು ಅವ್ರಿಗೇನು ಹೊಸದಾಗಿ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಅಂದ್ರೆ ಲಕ್ಷ್ಮಿ ಫೋಟೋ ಆದ್ರೂ ಇರುತ್ತೆ, ವಿಗ್ರಹ ಆದ್ರೂ ಇರುತ್ತೆ ಅಲ್ವಾ. ಇಲ್ಲಿ ಈ ತರ ಇರುವಾಗ ಇಲ್ಲಿ ನೀವು ಏನ್ ಮಾಡ್ಬೇಕು, ದಿನನಿತ್ಯವೂ ಆದಷ್ಟು ಬೇಗನೆ, ಜಾಸ್ತಿ ಅಂದ್ರೆ ಒಂದು 6 ಗಂಟೆಗೆಲ್ಲ ಈ ಪೂಜೆಯನ್ನ ಮಾಡಿ ಮುಗಿಸ್ಬಿಡಿ ನೀವು.
ಸೊ ದಿನನಿತ್ಯದ ಪೂಜೆಗಳು ಆದ ನಂತರ ತಾಯಿ ಮಹಾಲಕ್ಷ್ಮಿಗೆ ಅಂತಾನೆ ವಿಶೇಷವಾಗಿ ಅರಿಶಿಣ, ಕುಂಕುಮ, ಚಂದನ, ಆಮೇಲೆ ಪತ್ರೆ, ಹೂವು, ಅಲಂಕಾರಗಳನ್ನ ಮಾಡಿ ಈ ಭದ್ರಲಕ್ಷ್ಮಿಯ 12 ನಾಮಾವಳಿಯನ್ನ ನೀವು ಹೇಳ್ಕೊಡ್ಬೇಕಾಗತ್ತೆ. ಅಂದ್ರೆ 12 ಹೆಸರುಗಳಲ್ಲಿ ನಾವು ಈ ಒಂದು ಶ್ಲೋಕವನ್ನ ಪಠಿಸ್ಬೇಕಾಗತ್ತೆ. ಸೊ ಇದನ್ನ 12 ನಾಮಾವಳಿ ಅಂತ ಕರಿತೀವಿ. ಎಷ್ಟು ಸಾರಿ ಮಾಡ್ಬೇಕು? 12 ಹೆಸರಿನ ತಾಯಿ ಮಹಾಲಕ್ಷ್ಮಿಯನ್ನ 12 ಸಾರಿ ನಾವು ಇದನ್ನ ಜಪ ಮಾಡ್ಬೇಕಾಗತ್ತೆ ಅಮ್ಮನವರಿಗೆ. ಈ ಜಪ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸಂಕಲ್ಪ ಸಮೇತ ಮಾಡ್ಬೇಕಾಗತ್ತೆ. ಏನು ಸಂಕಲ್ಪ? ಒಂದು ಕೈಯಲ್ಲಿ ಅಕ್ಷತೆ ಹೂವನ್ನ ತೆಗೆದುಕೊಂಡು ಈ ಒಂದು ಮಾರ್ಗಶಿರ ಮಾಸದಲ್ಲಿ ನನ್ನ ಮನೆಯಲ್ಲಿ ಇರುವಂತ ದಾರಿದ್ರತನಗಳು, ಎಲ್ಲೆಲ್ಲಿ ಏನೇನು ಮನಿ ಬ್ಲಾಕೇಜ್ ಅಂತ ಇದೆಯೋ ಆ ದಾರಿದ್ರತನಗಳು, ಒಂದು ಲಕ್ಷ್ಮಿ ಬಂಧನ ಆಗಿರುವಂಥದ್ದು, ಲಕ್ಷ್ಮಿಯ ಕೃಪಾ ಕಟಾಕ್ಷನೇ ಇಲ್ಲ, ಎಲ್ಲಿ ನೋಡಿದ್ರು ಸಾಲ ಅನ್ಸುತ್ತೆ, ಎಲ್ಲಿ ನೋಡಿದ್ರು ನನ್ನ ಕೈ ಹಾಕಿರೋ ಕೆಲಸ ಕಾರ್ಯಗಳಲ್ಲಿ ಹಣಕಾಸಿನ ತೊಂದರೆ ಇದೆ, ನಾನು ಎಷ್ಟು ದುಡಿದ್ರೂ ನನ್ನ ಹತ್ರ ಹಣಕಾಸು ನಿಲ್ತಾ ಇಲ್ಲ, ಯಾವುದೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಂತ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತ ತೊಂದರೆ ತಾಪತ್ರಯಗಳನ್ನ ನೀವು ಅನುಭವಿಸ್ತಾ ಇದ್ದೀರೋ ಅವರು ಎಲ್ಲವೂ ನಿವಾರಣೆ ಆಗ್ಲಿ. ಇವತ್ತಿಂದ ನಾನು ದಿನಕ್ಕೆ ಇಷ್ಟು ಸಾರಿ, ಅಂದ್ರೆ 12 ಸಾರಿ ಅಂತೂ ನೀವು ಹೇಳ್ಕೊಳ್ಳೇಬೇಕು. ಇದು ಏನಾಗುತ್ತೆ ಅಂದ್ರೆ ತ್ರಿಕಾಲ, ದ್ವಿಕಾಲ, ಏಕಕಾಲ ಅಂತ ಬರುತ್ತೆ. ನಿಮಗೆ ಸಾಮರ್ಥ್ಯ ಇರುವಂತವ್ರು ಬೆಳಿಗ್ಗೆ ಒಂದು ಸಾರಿ, ಸಾಯಂಕಾಲ ದೀಪ ಹಚ್ತೀರಿ ಅಲ್ವಾ, ಅವಾಗ ಒಂದು ಸಾರಿ ನೀವು, ಅಂದ್ರೆ ಬೆಳಿಗ್ಗೆ 12 ಸಾರಿ ಹೇಳಲೇಬೇಕು, ಸಾಯಂಕಾಲ ದೀಪ ಹಚ್ಚಿದಾಗ 12 ಸಾರಿ ನಾನು ಏನು 12 ನಾಮಾವಳಿಯನ್ನ ಕೊಡ್ತಾ ಇದ್ದೀನೋ ಇದನ್ನ ನಾನು ಕೊಡ್ತೀನಿ ವಿಡಿಯೋದಲ್ಲಿ, ಇದನ್ನ ನಾನು ಪಠಣೆ ಮಾಡ್ತೀನಿ, ನನ್ನ ಮನೆಯಲ್ಲಿರೋ ದಾರಿದ್ರ್ಯ ನಿವಾರಣೆ ಆಗ್ಲಿ ಅಂತೇಳಿ ಸಂಕಲ್ಪ ಸಮೇತ ನೀವು ಈ ಹೂವು ಅಕ್ಷತೆಯನ್ನು ತಾಯಿ ಮಹಾಲಕ್ಷ್ಮಿಯ ಫೋಟೋಕ್ಕೋ ವಿಗ್ರಹಕ್ಕೋ ಅಥವಾ ಕಳಸಕ್ಕೋ ಹಾಕ್ಬಿಟ್ಟು ನೀವು ಈ ಒಂದು 12 ನಾಮಾವಳಿಯನ್ನ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹೇಳಿದ ಮೇಲೆ ನೀವು ಏನ್ ಮಾಡ್ಬೇಕು? ನಮ್ಮ ಮನೆಯಲ್ಲಿ ಇರುವಂತ ದಾರಿದ್ರತನಗಳು ಸಂಪೂರ್ಣ ನಿವಾರಣೆಯಾಗಿದೆ ಅಂತ ಹೇಳಿ ಒಂದು ಸ್ಟ್ರಾಂಗ್ ಮೆಂಟಲಿ ಥಾಟ್ ಅನ್ನ ಕೊಟ್ಟು ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಮಾಡಬೇಕಾಗತ್ತೆ. ನಿಮಗೆ 2 ಹೊತ್ತು ಮಾಡಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ 1 ಸಾರಿ ಆದ್ರೆ ನಾನು ಕೊಡೋ ಅಂತ ಈ ಶ್ಲೋಕವನ್ನು 12 ಸಾರಿ ನೀವು ಜಪ ಮಾಡಲೇಬೇಕು, ಪಠಿಸ್ಲೇಬೇಕು, ಹೇಳ್ಕೊಳ್ಳೇಬೇಕು. ಅಂದ್ರೆ ನಾನು ಕೊಡುವಂತ ಈ ಶ್ಲೋಕವನ್ನ ಅಥವಾ ಮಂತ್ರವನ್ನ 12 ನಾಮಾವಳಿ ಏನಿದೆಯಲ್ವಾ, ಅದನ್ನ 12 ನಾಮಾವಳಿ ಅಂತ ಕರಿತೀವಿ ಅಲ್ವಾ, ಇದನ್ನ ನಾವು ನಿಮಗೆ ಹೇಳ್ತಾ ಇರುವಂತದ್ದು 12 ಸಾರಿ ನೀವು ತಾಯಿ ಮಹಾಲಕ್ಷ್ಮಿಗೆ ನೀವು ಹೇಳ್ಬಿಟ್ಟು, ಇನ್ನ ನನ್ನ ಮನೆಯಲ್ಲಿರುವಂತ ಈ ದಾರಿದ್ರತನಗಳೆಲ್ಲ ನಾಶ ಆಗಿದೆ, ನಮ್ಮ ಕಷ್ಟ ಪರಿಹಾರ ಆಗಿದೆ, ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲವೂ ನಿವಾರಣೆ ಆಗಿದೆ ಅಂತ ಹೇಳಿ ನೀವು ತಾಯಿ ಮಹಾಲಕ್ಷ್ಮಿಗೆ ಇದನ್ನ ಬೇಡ್ಕೊಂಡು ಈ ಪೂಜೆಯನ್ನು ಮಾಡಿದ್ದೇ ಆದ್ರೆ ಮಾರ್ಗಶಿರ ಮಾಸ ವಿಷ್ಣುವಿಗೆ ಅಂತಾನೆ ಇರುವಂತ ಮಾಸದಲ್ಲಿ ಖಂಡಿತ ತಾಯಿ ಮಹಾಲಕ್ಷ್ಮಿಗೆ ಅಂದ್ರೆ ಭದ್ರಲಕ್ಷ್ಮಿ ತಾಯಿ ಮನೆಯಲ್ಲಿ ಭದ್ರವಾಗಿ ಸ್ಥಿರವಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಯಾವಾಗ ನಾವು ಈ ಭದ್ರಲಕ್ಷ್ಮಿಯ ಒಂದು 12 ನಾಮಾವಳಿಯನ್ನ ಹೇಳ್ಕೊಳ್ತೀವೋ ಅಷ್ಟಲಕ್ಷ್ಮಿಯರ ಕೃಪಾ ಕಟಾಕ್ಷ ನಮ್ಮ ಮನೆ ಮೇಲೆ ಬೀಳುತ್ತೆ ಅಂತ ಹೇಳಿ ಈ ಒಂದು ಶ್ಲೋಕವನ್ನ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಯಾರು ಮರಿದೇನೆ ಈ ಒಂದು ವಿಶೇಷವಾದ ಈ ಒಂದು ಮಾಸದಲ್ಲಿ ಜಸ್ಟ್ ನೋಡಿ, ನಾನು ಶ್ಲೋಕ ಮಂತ್ರ ಕೊಡ್ತಾ ಇದ್ದೀನಿ, ಇದನ್ನ ನೀವು ಜಪ ಮಾಡ್ತಾ ಹೋಗಿ. ನಿಮ್ಮ ಒಂದು ಮನೆಯಲ್ಲಿ ಆಗುವಂತ ಬದಲಾವಣೆಗಳನ್ನ ನೀವೇ ಹೇಳ್ತೀರಾ ಅಂತ ಹೇಳ್ತಾ ಈ ಒಂದು ಮಾಹಿತಿನ ನಿಮಗೋಸ್ಕರನೇ ಈ ಮಾರ್ಗಶಿರ ಮಾಸದಲ್ಲಿ ಕೊಡಬೇಕು ಅಂತಾನೆ ಈ ಒಂದು ಮಾಹಿತಿನ ನಿಮ್ಮೆಲ್ಲರಿಗೂ ಉಪಯೋಗ ಆಗ್ಲಿ, ನೋಡಿ ನೀವು ಯಾವ ರೀತಿಯಾದ ನಿಮ್ಮಲ್ಲಿ ಬದಲಾವಣೆ ಒಂದು ಪರಿವರ್ತನೆ ಆಗುತ್ತೆ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮುಖಾಂತರ ಹೇಳ್ತೀರಿ. ಹಾಗಾದ್ರೆ ಮಾರ್ಗಶಿರ ಮಾಸದಲ್ಲಿ ಇನ್ನೂ ಸಾಕಷ್ಟು ವಿಧಿವಿಧಾನಗಳಿದೆ. ಮುಂದೆ ಬರುವಂತ ಒಂದು ಹೊಸ ಒಂದು ತಿಥಿಗಳಲ್ಲಿ ನಾನು ಯಾವ ತಿಥಿಯಲ್ಲಿ ಯಾವುದನ್ನ ಮಾಡಬೇಕು ಅಂತ ಹೇಳಿ ಒಂದು ನಿಮ್ಗೋಸ್ಕರ ಇನ್ಫಾರ್ಮೇಶನ್ ಇರೋಂತ ಒಂದು ವಿಡಿಯೋನ ತಗೊಂಡು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನಾ ಕೊಟ್ಟಂತ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದ್ರೆ ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ಗೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ. ಭದ್ರಲಕ್ಷ್ಮಿಯ ನಾಮಾವಳಿ ಎಲ್ಲರಿಗೂ ತಲುಪಲಿ ಅಂತ ಹೇಳ್ತಾ ಹೋಗ್ಬರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.